ಹಾಯ್, ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ನಾನೀಗ ಏನು ನಿಮಗೆ ತೋರಿಸ್ತಿದ್ದೀನಿ ಅಂದರೆ, ನೀವು ನೋಡ್ತಿದ್ರೆ ಯಾವುದೋ ಒಂದು ದೇವಸ್ಥಾನ ಇಲ್ಲ ಅಂದರೆ ಒಂದು ಮಂಟಪ ಥರ ಏನೋ ಕಾಣಿಸ್ತಿದೆ ಅಂದ್ಕೊಬೋದು. ಇದು ಸಂಪೂರ್ಣವಾಗಿ ಯಾವುದೇ ಸಿಮೆಂಟು ಮತ್ತು ಸ್ಟೀಲು ಮತ್ತು ಒಂದು ಆಣಿ ಅಥವಾ ಫೆವಿಕಲ್ ಇಲ್ಲದೆ ಕಟ್ಟಿರುವಂಥ ಇದೊಂದು ಕಟ್ಟಡ ಹೇಗೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಇಂಟರ್ಲಾಕಿಂಗ್. ಏನು ವುಡ್ಡನ್ನ ನಾವು ಕೆತ್ತನೆ ಮಾಡಿ ಅದನ್ನು ಇಂಟರ್ಲಾಕಿಂಗ್ ಮಾಡಿ ಇದನ್ನು ಒಂದು ನಿರ್ಮಾಣ ಮಾಡಿರುವಂಥ ಒಂದು ಕಟ್ಟಡ. ಇದನ್ನು ನಾವು ಸೆಂಚುರಿ ಆಫ್ ಟ್ರೂತ್ ಅಂತ ಕರಿತೀವಿ. ಇದು ಬಂದ್ಬಿಟ್ಟು ನಮ್ಮ ಥೈಲ್ಯಾಂಡಲ್ಲಿದೆ ಇದೊಂದು ಸ್ಟ್ಯಾಚು. ಇದರಲ್ಲಿ ಏನು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಜೀವನದ 7 ಅಂಶಗಳು. ಲೈಕ್ ನಾವು ಯಾವ ಥರ ಬದುಕಬೇಕು, ನಾವು ಹೇಗೆ ಬದುಕಬೇಕು, ನಾವು ಯಾವ ಥರ ನೋಡ್ತಾ ಇದ್ದೀವಿ ಅಂತೇಳಿ ಸಂಪೂರ್ಣವಾಗಿ ಈ ಕಟ್ಟಡದಲ್ಲಿ ನೋಡಿದ್ರೆ ನಮ್ಮ ಪ್ರಪಂಚದಲ್ಲಿ ಯಾವ್ಯಾವ ದೇಶದಲ್ಲಿ ಏನೇನು ಸ್ಟೋರಿ ಇದೆ ಅನ್ನೋದು ಪ್ರತಿಯೊಂದು ಸ್ಟೋರಿನೋದ್ರಲ್ಲಿ ಗೊತ್ತಾಗುತ್ತೆ ನಮಗೆ. ಈ ಸ್ಟೋರಿ ವಿಚಾರಕ್ಕೆ ನಾವು ಹೋದಾಗ ಈ ಒಂದು ಕಟ್ಟಡದಲ್ಲಿ ನಮ್ಮ ಭಾರತದ ರಾಮಾಯಣ ಮತ್ತು ಮಹಾಭಾರತವನ್ನು ಶಿಲೆಗಳ ರೂಪದಲ್ಲಿ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ನೋಡಿ, ಇಲ್ಲಿ ಥೈಲ್ಯಾಂಡಲ್ಲಿ ನಮ್ಮ ರಾಮಾಯಣ ಮಹಾಭಾರತವನ್ನು ತುಂಬ ಉತ್ತಮ ರೀತಿಯಲ್ಲಿ ಕೆತ್ತನೆಗಳ ಮುಖಾಂತರವಾಗಿ ತೋರಿಸ್ಕೊಟ್ಟಿದ್ದಾರೆ. ಸೀನಿಯರ್ ಸಿಟಿಸನ್ನು ಅಥವಾ ಯಾರಾದರೂ ಹಿರಿಯರು ಸ್ಟೆಪ್ಸ್ ಹತ್ತೋದಕ್ಕಾಗೋದಿಲ್ಲ ಅನ್ನೋದಕ್ಕೆ ಲಿಫ್ಟ್ ಸಮೇತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಲೋಕ ಸೃಷ್ಟಿಕರ್ತ ಪರಮೇಶ್ವರನ ಇಲ್ಲಿ ಕುಂಡ್ರಿಸಿದ್ದಾರೆ. ಮೇಲೆ ಬಂದ್ಬಿಟ್ಟು ವಿಷ್ಣು ಇದ್ದಾರೆ. ಥೈಲ್ಯಾಂಡ್ ಅವ್ರಿಗೂ ಗೊತ್ತು ರಾಮಾಯಣ ಮಹಾಭಾರತ ಏನು ಅಂತ, ಲೋಕದ ಸೃಷ್ಟಿಕರ್ತ ಯಾರು ಅಂತ. ಈಗ ನಾನು ಒಳಗಡೆ ಎಂಟ್ರಿ ಆಗ್ತಿದ್ದೀನಿ ಸ್ಟೆಪ್ಸ್ ಮುಖಾಂತರವಾಗಿ. ಜೈ ಬಜರಂಗಬಲಿ, ಗರುಡ ವಾಹನ, ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀನಿ. ಈಗ ಮೊದಲನೇ ಟ್ರೂತು ಅಂದರೆ ಲೋಕದ 7 ನಿಜಾಂಶಗಳನ್ನು ಇಲ್ಲಿ ತುಂಬ ಈ ಮೂರ್ತಿಗಳ ಮೂಲಕ, ಈ ಕೆತ್ತನೆಗಳ ಮೂಲಕ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಗಾಡ್ ಆಫ್ ಫೈರ್, God of water, God of earth, God of wind. ಅಂದರೆ ಇಲ್ಲಿ ಬಂದಾಗ ನಮಗೇನು ಅನ್ಸುತ್ತಂದರೆ, ನೋಡಿ, ಫಸ್ಟ್ ನಮ್ಗೆ ಅನ್ಸೋದು ನಾವು ಯಾರು ಅಂತ.
ಗಾಳಿದೇವ, ಗಿರಮಡಗಳಿಂದ ಸೃಷ್ಟಿಯಾಗಿರುವಂತಹ ಭೂಲೋಕ, ಗಾಳಿ ಮರ ಗಿಡಗಳಿಗೆ ದೈವ ಇವರು. ವಿತೌಟ್ ಆಕ್ಸಿಜನ್ ನಾವು ಬದುಕೋಕ್ಕಾಗೋದಿಲ್ಲ. ಗಾಡ್ ಆಫ್ ಅರ್ತ್, ಭೂಮಿ, ನಾವು ನಿಲ್ಲಿಸೋದಕ್ಕೆ ಜಾಗ ಮಾಡಿಕೊಟ್ಟಿರೋಂತಹ ದೇವರು. ಇವರು ನೀರಲ್ಲಿರುವಂತಹ, ಅಂದರೆ ನಮ್ಮ ಬಾಡಿಗೆ ವಾಟರ್ ಕನ್ಸಂಪ್ಷನ್ಸ್ ಬೇಕು, ಲೈಕ್ ಸ್ವೆಟ್ ಆಗಿರ್ಬೋದು, ನಾವು ಕುಡಿಯೋಂಥ ನೀರಾಗಿರ್ಬೋದು, ಇಲ್ಲಾಂದರೆ ನಮಗೆ ಬರ್ತಿರೋಂಥ ಯೂರಿನ್ ಆಗಿರ್ಬೋದು, ಇಲ್ಲಾಂದರೆ ನಮ್ಮ ಬಾಡಿನಲ್ಲಿ ಅಂತ ಬ್ಲಡ್ ಆಗಿರ್ಬೋದು. ಅದಕ್ಕೆ ಇವರು ಪರಮದೈವ. ಇವರು ಗಾಡ್ ಆಫ್ ಫೈರ್, ನಮ್ಮ ಬಾಡಿ ಒಳಗಡೆ ಇರುವಂತಹ ಗ್ಯಾಸ್ಟ್ರಿಕ್ ಆಗಿರ್ಬೋದು,